ಯಜಮಾನ್ರು ನಿಂತ್ಕೊಳ್ಳಿ. ಪ್ಲೀಸ್ ಹೋಗಕ್ ಬಿಡಿ. ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬಿಡಿ. ಹಾಗೆಲ್ಲ ಮಾಡಿ ನಿಮ್ ಹೆಂಡತಿ ಮನ್ಸಿಗೆ ನೋವು ಮಾಡ್ತೀರಾ? ನೈನಿ, ಏನ್ ಮಾತಾಡ್ತಿದ್ಯಾ? ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ಅವಳು ಮನ್ಸಿಗೆ ಹೇಗೆ ನೋವಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಅವ್ರು ನಿಜವಾಗ್ಲೂ ಕಾಣಿಸ್ತಾ ಇದ್ದಿದ್ರೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ಅವರು ನಿಮಗೋಸ್ಕರ ಹರಕೆ ತೀರ್ಸಕ್ಕೆ ಹೋಗಿದ್ದಾರೆ. ಮತ್ತೆ ನೀನು ಆ ವಿಷಯನ ಅರ್ಥ ಮಾಡ್ಕೊಳ್ದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವಳು ನೊಂದ್ಕೊಳ್ದೆ ಹೇಗಿರ್ತಾಳೆ ಹೇಳು? ನಿನ್ನೆಯಿಂದ ನಾನು ಅವಳ ಮಾತನ್ನೇ ಕೇಳಿಲ್ಲ. ಹಾಗಿರುವಾಗ ನನಗೆಷ್ಟು ನೋವಾಗ್ತಿರ್ಬೇಕು. ಇಷ್ಟಕ್ಕೂ ನನ್ನ ಹೆಂಡತಿ ನಮ್ಮ ಮನೆಗೆ ಬಂದಿಲ್ಲ ಅನ್ನೋ ನೋವು ನಿಮ್ಮ ಯಾರ ಮುಖದಲ್ಲೂ ಕಾಣಿಸ್ತಿಲ್ಲ. ಎಲ್ಲರೂ ತುಂಬ ಕೂಲಾಗಿದ್ದೀರಾ. ನನಗೆ ಬುದ್ಧಿ ಹೇಳ್ತಿದ್ದೀರಾ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ವಿಶಾಲ್, ಅವಳು ಬರ್ತಾಳೆ ಅನ್ನೋ ನಂಬಿಕೆ ಇರಬೇಕಾದ್ರೆ ನೀನು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಡ್ಯಾಡ್, ಇದುವರೆಗೂ ನನ್ನ ಹೆಂಡತಿ ನನ್ನ ಹತ್ರ ಮಾತಾಡಿಲ್ಲ. ನಾನಿನ್ನು ಯಾವ ನಂಬಿಕೆಯಿಂದ ಕಾಯ್ತಿರ್ಲಿ, ನೀವೇ ಹೇಳಿ. ಒಂದ್ಸಲ ಫೋನ್ ಮಾಡಿ ಮಾತಾಡಿ. ಅವ್ರು ಎಲ್ಲಿದ್ದಾರೋ ಯಾವಾಗ ಬರ್ತಾರೋ ನಿಮಗೆ ಹೇಳ್ತಾರಲ್ವಾ, ಆಗ ಹೀಗೆ ಭಯ ಪಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ? ಫೋನ್ 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 ರೂಮಲ್ಲಿದೆ. ಈಗಲೇ ಫೋನ್ ಮಾಡಿ ಮಾತಾಡ್ತೀನಿ. ವಿಶಾಲ್, ಪಾಪ ನಮ್ ವಿಶ್ ಪರಿಸ್ಥಿತಿನ ನೋಡ್ತಾ ಇದ್ರೆ ತುಂಬಾ ನೋವಾಗ್ತಿದೆ ಅಣ್ಣ. ಏನ್ ಮಾಡೋದು ದುರಂಧರ? ಇನ್ನೊಂದಷ್ಟು ದಿನ ಈ ನೋವನ್ನ ಅನುಭವಿಸಲೇಬೇಕಾಗತ್ತೆ. ನಯನಿ, ಎಷ್ಟು ದಿನ ಹೀಗೆ ಮ್ಯಾನೇಜ್ ಮಾಡ್ತೀಯೋ ನೋಡೋಣ. ಯಾವತ್ತೋ ಒಂದಿನ ಸತ್ಯ ಗೊತ್ತಾಗ್ಲೇಬೇಕು. ಆಗ ನಿನ್ನ ಜೀವನ ನಾಶ ಆದಂಗೆ. ಅಯ್ಯೋ, ಸ್ವಿಚ್ ಹಾಕದೆ ಮರ್ತ್ಬಿಟ್ಟಿದ್ದೀನಿ. ಈ ಫೋನ್ ಬೇರೆ ಆಫ್ ಆಗೋಗಿದೆ. ಅಲ್ಲಿ ನೋಡಿದ್ರೆ ಯಜಮಾನ್ರು ಫೋನ್ ಮಾಡಕ್ ಹೋಗಿದ್ದಾರೆ. ಈಗ ಏನ್ ಮಾಡ್ಲಿ? ನೆನೆ ಅಟ್ಲೀಸ್ಟ್ ಫೋನ್ ರಿಂಗ್ ಆಗ್ತಿತ್ತು. ಇವತ್ತು ಅದೂ ಆಗ್ತಿಲ್ಲ. ಅವಳು ಯಾವ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾಳೋ ಏನೋ. ಅಕ್ಕ, ಭಾವನ ಒದ್ದಾಟ ನೋಡ್ತಾ ಇದ್ರೆ ನಮಗೂ ತುಂಬಾ ಬೇಜಾರಾಗ್ತಿದೆ. ನೀನ್ ಸರಿಯಾದ ಸಮಯಕ್ಕೆ ಬಂದು ಒಳ್ಳೆ ಯೋಚನೆ ಮಾಡಿ ನೀನು ಭಾವನ್ ತಡೆದಿದ್ರಿಂದ ಸರಿ ಹೋಯ್ತಕ್ಕ. ಇಲ್ಲ ಅಂದಿದ್ರೆ ಭಾವ ಇಷ್ಟೊತ್ತಿಗಾಗ್ಲೇ ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿರೋರು. ಒಂದ್ ವೇಳೆ ಹಾಗೇನಾದ್ರು ಆದ್ರೆ ನಾವು ಬ್ರೋ ಹತ್ರ ಮುಚ್ಚಿಟ್ಟಿರೋ ವಿಷಯ ಎಲ್ಲ ಗೊತ್ತಾಗೋಗ್ತಿತ್ತು. ಅದ್ಗೆ ತುಂಬಾ ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡ್ವಿ. ಅದ್ಗೆ ಅಕ್ಕ, ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಈ ಫೋನ್ ಬೇರೆ ಆಫ್ ಆಗೋಗಿದೆ. ಈಗ ಅವ್ರು ಫೋನ್ ಮಾಡಿದ್ರೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಚಿಕ್ಕ ಯಜಮಾನ್ರೆ, ನೀವ್ ಹೋಗಿ ಏನೋ ಒಂದ್ ಮಾಡಿ ಯಜಮಾನ್ರನ್ನ 2 ನಿಮಿಷ ತಡೀರಿ. ಸರಿ. ಅದ್ಕೆ ಬ್ರೋ, ಎಲ್ಲಿ ಹೋಗ್ತಿದ್ಯಾ ಬ್ರೋ? ನಿಮ್ಮ ಅದಕ್ಕೆ ಫೋನು ಸ್ವಿಚ್ ಆಫ್ ಆಗಿದೆ. ನಂಗೆ ಭಯ ಆಗ್ತಿದೆ ಕಣೋ. ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ಬಾವಾ, ಈಗ ರಿಂಗ್ ಆಗ್ಬೋದೇನೋ. ಈಗಾಗಲೇ ಒಂದು 10 ಟೈಮ್ಸ್ ಕಾಲ್ ಮಾಡಿರ್ತೀನಿ. ಇಷ್ಟೊತ್ತು ಕನೆಕ್ಟ್ ಆಗದಿರೋ ಕಾಲ್ ಇವಾಗ ಹೇಗೆ ಕನೆಕ್ಟ್ ಆಗುತ್ತೆ? ಒಂದ್ ವೇಳೆ ಸಿಗ್ನಲ್ ಇಶ್ಯೂ ಆಗಿರ್ಬೇಕು. ಇನ್ನೊಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಬ್ರೋ? ಸರಿ, ಮಾಡ್ತೀನಿ. ನಿಮಗೂ
ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ತಿಳಿಸೋದಕ್ಕೆ. ಅಯ್ಯೋ, ಈಗ ರಿಂಗ್ ಆಗ್ತಿದೆ. ಇದೇನಿದು ಆಶ್ಚರ್ಯ ಆಗ್ತಿದೆ. ಸಿಗ್ನಲ್ ಪ್ರಾಬ್ಲಮ್ ಆಗಿರ್ಬೇಕು ಬ್ರೋ. ಏನಾಯ್ತು ಬಾವಾ? ಫೋನು ಇಲ್ಲೇ ಎಲ್ಲೋ ಹತ್ತಿರದಲ್ಲಿರೋ ಹಾಗಿದೆ. ಒಂದ್ ವೇಳೆ ಅವಳು ಫೋನ್ ಮನೇಲೆ ಏನಾದರೂ ಮರ್ತಿದ್ದಾಳ? ಅಶೋ, ಇದರಲ್ಲಿ ಚಾರ್ಜೇ ಇಲ್ಲ. ಫೋನ್ ಎತ್ತು ಮಾತಾಡಿದ್ರೆ ತಕ್ಷಣ ಆಫ್ ಆಗ್ಬಿಡುತ್ತೆ. ಆಗ ಯಜಮಾನ್ರಿನ್ನೂ ಗಾಬರಿ ಮಾಡ್ಕೋತಾರೆ. ಏನ್ ಮಾಡ್ಲಿ? ಬ್ರೋ, ರಿಂಗ್ ಆಗಿದ್ದು ಹಾಸಿನಿ ಅದಕ್ಕೆ ಫೋನ್ ಬ್ರೋ. ಬೇಗ ಫೋನ್ ಮಾಡು ನೈನಿ, ಮಾಡು. ನಿಮ್ಮ ಅತ್ತಿಗೆನೇ ಕಾಲ್ ಬ್ಯಾಕ್ ಮಾಡಿದಾಳೆ. ಹಲೋ ಹಲೋ, ಹೇಳ್ರಿ. ಧರಣಿ, ಎಲ್ಲಿದ್ಯಾ ನೀನು? ನಿನ್ನಿಂದ ನಾನೆಷ್ಟು ಗಾಬರಿ ಆಗಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡ್ರಿ. ದೇವಸ್ಥಾನದಿಂದ ಮನೆಗೆ ಬರಬೇಕು ಅಂತಾನೆ ಹೊರಟಿದ್ದೆ. ಆದರೆ ನನ್ನ ಸ್ನೇಹಿತೆ ಹಾಸ್ಪಿಟ್ಲಲ್ಲಿದ್ದಾಳೆ ಅಂತ ಫೋನ್ ಬಂತು. ಅವಳನ್ನು ನೋಡ್ಕೊಳ್ಳೋಕ್ಕೂ ಇಲ್ಲಿ ಯಾರೂ ಇಲ್ಲ. ಅದಕ್ಕೆ ಬರಕ್ಕೆ ಹೇಳಿದ್ಲು. ಅಯ್ಯೋ, ಹೌದಾ? ಈ ವಿಷಯನ ನೀನು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ನಿನ್ನಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲದೆ ಇದ್ದಿದ್ರಿಂದ ನಿನ್ಗೇನಾಗಿದೆಯೋ ಏನೋ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ಇಲ್ಲಿ ಆಕಾಶದಷ್ಟು ನಿಮ್ಮ ಪ್ರೀತಿ ನನ್ನ ಜೊತೆ ಇರುವಾಗ ನಂಗೇನಾಗತ್ತೆ ರೀ? ನೀನು ನೋಡಬೇಕು ಅಂತ ಕಾಯ್ತಿದ್ದೀನಿ. ನನ್ನ ಸ್ನೇಹಿತೆ ಸ್ವಲ್ಪ ಹುಷಾರಾಗ್ತಿದ್ದ ಹಾಗೆ ಬಂದ್ಬಿಡ್ತೀನಿ. ಓಕೆ, ಹುಷಾರಾಗಿ ಬಾ. ನೀವು ಬೇಗ ಊಟ ಮಾಡಿ ಮಾತ್ರೆ ತಗೊಳ್ಳಿ, ಮರಿಬೇಡಿ. ಸರಿನಾ? ಸರಿ ಸರಿ, ಈಗ ನಾನು ಇಡ್ತೀನಿ. ಓಕೆ ಧರಣಿ. ನೀನು ಸೂಪರ್ ನೈನಿ. ಗಂಡನ್ ಜೀವಕ್ಕೋಸ್ಕರ ಸತಿ ಸಾವಿತ್ರಿ ಯಮನ್ ಜೊತೆ ಫೈಟ್ ಮಾಡಿದ್ಲು. ಹಾಗೆ ನಿನ್ ಗಂಡನ್ ಕ್ಷೇಮಕ್ಕೋಸ್ಕರ ನೀನು ಪರಿಸ್ಥಿತಿ ಜೊತೆ ಫೈಟ್ ಮಾಡ್ತಿದ್ಯಾ. ಹ್ಯಾಟ್ಸ್ ಆಫ್ ನೈನಿ. ಯಜಮಾನ್ರಿಗೆ ಊಟ ಕೊಡಬೇಕು. ನಾನು ಬರ್ತೀನಿ ಅಕ್ಕ. ಡ್ಯಾಡ್, ನನ್ನ ಹೆಂಡತಿ ಹತ್ರ ಈಗ ತಾನೇ ಮಾತಾಡ್ದೆ. ಡ್ಯಾಡ್, ಅವಳ ಫ್ರೆಂಡು ಹಾಸ್ಪಿಟ್ಲಲ್ಲಿ ಇದ್ದಾಳಂತೆ. ಅದಕ್ಕೆ ಸಡನ್ ಆಗಿ ಟೆಂಪಲಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತಂತೆ. ಅತ್ತೆ, ನನ್ನ ಹೆಂಡತಿ ಇನ್ನೂ ಮನೆಗೆ ಬರಲಿಲ್ಲ ಅಂತ ನಾನು ತುಂಬ ಟೆನ್ಷನ್ ಮಾಡಿಕೊಂಡೆ. ನನಗೀಗ ಸಮಾಧಾನ ಆಗ್ತಿದೆ. ಅವಳು ನಾಳೆ ಬರ್ತೀನಿ ಅಂತ ನನಗೆ ಹೇಳಿದ್ಲು. ನಿನ್ ಹೆಂಡತಿ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುವಾಗ ಅವಳಿಗೆ ಏನಾಗತ್ತೆ ವಿಶ್? ಯಜಮಾನ್ರೆ, ಊಟ ಮಾಡಕ್ ಬನ್ನಿ. ಮಾವ, ಅಮ್ಮೋರೆ, ನೀವು ಕೂಡ ಬನ್ನಿ.
ನನ್ನ ಹೆಂಡತಿ ಬರೋವರೆಗೂ ನಾನೊಂದು ತೊಟ್ಟು ನೀರು ಕುಡಿಬಾರ್ದು ಅಂತ ಡಿಸೈಡ್ ಆಗಿದ್ದೆ. ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಈಗ ನನ್ನ ಹೆಂಡತಿನೇ ನನಗೆ ಹೇಳಿದ್ಲು. ಹೌದು, ನಾನು ಅವಾಗ ಅವಳ ಪಕ್ಕದಲ್ಲೇ ಇದ್ದೆ. ಅಬ್ಬಾ, ಮತ್ತೆ ಟಂಗ್ ಸ್ಲಿಪ್ ಆಯ್ತಾ? ಓ ಮೈ ಗಾಡ್. ಏನತ್ಗೆ ಏನು ಹೇಳ್ತಿದ್ದೀರಾ? ನನ್ನ ಹೆಂಡತಿ ಅದನ್ನು ಹೇಳೋ ಟೈಮಲ್ಲಿ ನೀವು ಅವಳ ಪಕ್ಕದಲ್ಲೇ ಇದ್ರಾ? ಅಂದ್ರೆ ಅವಳ ಪಕ್ಕದಲ್ಲಿ ಅಲ್ಲ ವಿಶಾಲ್, ನಿನ್ ಪಕ್ಕದಲ್ಲಿ. ಅವಾಗ ನಾನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ನಲ್ಲ, ಆ ಟೈಮಲ್ಲಿ ನಿನ್ ಫೋನಲ್ಲಿ ಸರಿ ಟೈಮಿಗೆ ಕರೆಕ್ಟಾಗಿ ತಿಂತೀನಿ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡೆ. ಅಷ್ಟೇ ಅಷ್ಟೇ. ಬನ್ನಿ ಟಿಫನ್ ಮಾಡೋಣ. ಬನ್ನಿ ಅದಕ್ಕೆ. ನೈನಿ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅದೆಲ್ಲ ಯಾಕೆ ಬಿಡಿ. ನನ್ನ ಹೆಂಡತಿಗೆ ಫೋನ್ ಮಾಡು ಅಂತ ನೀನೇ ಸಜೆಷನ್ ಕೊಟ್ಟೆ. ಇಲ್ದಿದ್ರೆ ನಾನು ಅದೇ ಟೆನ್ಷನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದೆ. ಹಾಗೆ ಮಾಡಿದಿದ್ರೆ ನನ್ನ ಹೆಂಡತಿ ನಿಜವಾಗ್ಲೂ ತುಂಬ ನೊಂದ್ಕೋತಿದ್ಲೇನೋ. ನೈನಿ, ನಾವು ಯಾವುದಾದ್ರೂ ಪ್ರಾಬ್ಲಮಲ್ಲಾಗಲಿ ಟೆನ್ಷನಲ್ಲಿದ್ದಾಗಂತೂ ಆ ಟೈಮಲ್ಲಿ ಒಳ್ಳೆ ಸಜೆಷನ್ಸ್ನ ಕೊಡೋರು ನಮ್ಮ ಪಕ್ಕದಲ್ಲೇ ಇರಬೇಕು. ಸೇಮ್ ಟು ಸೇಮ್ ನಿನ್ನ ಥರ. ಕೂತ್ಕೊಳ್ಳಿ ಯಜಮಾನ್ರೆ, ಬಡಿಸ್ತೀನಿ. ಕೂತ್ಕೋ. ನೈನಿ, ಒಂದು ನಿಮಿಷ. ಮಾಮ್, ಮಾಮ್. ಏನಾಯ್ತು ಯಜಮಾನ್ರೆ? ಹೇಳ್ತೀನಿ. ಮಾಮ್, ಮಾಮ್. ಏನ್ ಕಂದ? ಮಾಮ್, ನನಗೆ ನಿಮ್ಮ ಕೈಯಿಂದ ಬಡಿಸಿದ್ರೆ ತಿನ್ಬೇಕು ಅನ್ನಿಸ್ತದೆ. ಅವಳು ಬಡಿಸ್ತಾ ಇದ್ದಾಳಲ್ಲ ಕಂದ. ಹಾಗಲ್ಲ ಮಾಮ್, ನೀವು ನನಗೆ ಮರೆಯೋಕ್ಕಾಗದಿರಷ್ಟು ಪ್ರೀತಿ ತೋರಿಸಿರ್ತೀರ. ಆದರೆ ಅದ್ಯಾವುದು ನನಗೀಗ ನೆನಪಾಗ್ತಿಲ್ಲ. ಅದಕ್ಕೆ ಇವಾಗ ನೀವು ಬಡಿಸಿ ಮಾಮ್. ಈಗ ಇದೊಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ. ಮಗನ ಆರೈಕೆ ಮಾಡೋದು ತಾಯಿಯ ಕರ್ತವ್ಯ. ಯಾವ ತಾಯಿಗಾದ್ರೂ ಇದಕ್ಕಿಂತ ದೊಡ್ಡ ಕರ್ತವ್ಯ ಈ ಪ್ರಪಂಚದಲ್ಲಿ ಯಾವುದೂ ಇರಲ್ಲ ಕಂದ. ಆದ್ರೆ ನಯನಿ ಬಡಿಸ್ತಿರ್ಬೇಕಾದ್ರೆ ನಾನ್ ಮಧ್ಯದಲ್ಲಿ ಬಡಿಸೋದು ಸರಿಯಲ್ಲ ಕಂದ. ಪಾಪ ನಯನಿಗೆ ಬೇಜಾರಾಗತ್ತೆ. ಮಾಮ್, ಈ ನೈನಿ ತುಂಬ ಒಳ್ಳೆ ಹುಡುಗಿ. ಪ್ರತಿ ವಿಷಯನ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಳೆ. ಅರ್ಥ ಮಾಡ್ಕೊಳ್ತಾಳೆ ಹೊರತು ಅಪಾರ್ಥ ಮಾಡ್ಕೊಳ್ಳಲ್ಲ. ನೈನಿ, ಮಾಮ್ ಬಡಿಸಿದ್ರೆ ನೀನು ಬೇಜಾರು ಮಾಡ್ಕೋತೀಯಾ?
ನೀವು ಹೊಟ್ಟೆ ತುಂಬ ತಿನ್ನೋದು ಮುಖ್ಯ ಯಜಮಾನ್ರೆ. ಯಾರು ತಿನ್ಸಿದ್ರೆ ಏನಂತೆ? ಹೇಳಿದ್ನಲ್ಲ ಮಾಮ್, ನೈನಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ಅಂತ. ಹೌದು ಕಂದ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ನೈನಿ, ನನ್ನ ಮಗನ್ ಸೇವೆ ಮಾಡಿ ಮಾಡಿ ನೀನ್ ತುಂಬಾ ಸೊರಗು ಹೋಗಿದ್ಯಾ. ಈಗ ನೀನ್ ಹೋಗಿ ರೆಸ್ಟ್ ಮಾಡು. ಇಲ್ಲಿಂದ ನಾನ್ ನೋಡ್ಕೋತೀನಿ. ಕುರಿ ಯಾವತ್ತೂ ಬಲಿ ಕೊಡೋರ್ನೇ ತುಂಬಾ ನಂಬತ್ತೆ ಅಂತ ಹೇಳೋದಿಕ್ಕೆ ವಿಶಾಲ್ ಪರ್ಫೆಕ್ಟ್ ಎಕ್ಸಾಂಪಲ್. ಅವನು ಹಳೇದ್ ಮರ್ತಿದ್ರು ಸರಿ, ಈ ಮಲತಾಯಿ ಮೇಲೆ ಅವನಿಗಿರೋ ಪ್ರೀತಿ ಮಾತ್ರ ಸತ್ತು ಹೋಗಿಲ್ಲ. ಎಲ್ರೂ ಮುಂದೆ ಅಮ್ಮನೇ ನನಗ್ ಬಡಿಸ್ಬೇಕು ಅಂತ ಎಷ್ಟು ಪ್ರೀತಿಯಿಂದ ಹೇಳಿದ್ನೋ. ಇದು ನಿಮಗೊಂದೊಳ್ಳೆ ಸುವರ್ಣಾವಕಾಶ ಆಂಟಿ. ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಜಾಸ್ಮಿನಮ್ಮ? ದಿನ ನಮ್ಮಕ್ಕ ವಿಶಾಲಕ್ ಬಡ್ಸಿ ಸೇವೆ ಮಾಡ್ಬೇಕು ಅನ್ನೋದ ನಿನ್ ಉದ್ದೇಶ? ನಮ್ ಪುಣ್ಯ ಅಡ್ಗೆ ಮಾಡಿ ಕೈ ತುತ್ತು ತಿನ್ಸು ಅಂತ ಹೇಳಲಿಲ್ಲ. ಅದನ್ನೆಲ್ಲ ಮಾಡೋದಕ್ಕೆ ನಮ್ಮ ಅಕ್ಕಂದು ಹೆತ್ತು ತಾಯಿ ಪ್ರೀತಿ ಅಂತ ಅನ್ಕೊಂಡಿದ್ಯಾ ಏನು? ಮಲ್ತಾಯಿ ಪ್ರೀತಿ. ಈಗ ಮಲತಾಯಿ ಪ್ರೀತಿನೇ ವಿಶಾಲ್ ಮನ್ಸಲ್ಲಿ ನೈನಿ ವಿರುದ್ಧ ದ್ವೇಷ ಬೆಳೆಸುತ್ತೆ. ನೈನಿ ನೆರಳು ನೋಡಿದ್ರು ವಿಶಾಲ್ ಇರಿಟೇಟ್ ಆಗೋ ಹಾಗೆ ಮಾಡೋದಕ್ಕೆ ಆಯುಧ ಥರ ಉಪಯೋಗಕ್ಕೆ ಬರುತ್ತೆ. ಟೈಟಲ್ ಬೇರೆ ಆದ್ರೂ ಸಿನಿಮಾ ಒಂದೇ ಅಂದಂಗೆ ನೀನ್ ಡೈಲಾಗ್ ಹಿಂದಿರೋ ಅರ್ಥ ಏನು ಅಂತ ನನಗಂತೂ ಅರ್ಥ ಆಗ್ಲಿಲ್ಲ ಜಾಸ್ಮಿನಮ್ಮ. ಹಳೇದನ್ನ ಮರೆಯೋಕ್ ಮುಂಚೆ ವಿಶಾಲ್ಗೆ ನೈನಿ ಅಂದ್ರೆ ಪಂಚಪ್ರಾಣ. ಆದ್ರೆ ಇವಾಗ ವಿಶಾಲ್ ಮನಸ್ಸು ಡ್ರಾಯಿಂಗ್ ಪೇಪರ್. ನೈನಿನ ಜಸ್ಟ್ ಒಬ್ಬ ರಿಲೇಟಿವ್ ತರ ನೋಡ್ತಾ ಇದ್ದಾನೆ. ಸೊ ಇದನ್ನ ನಾವು ಆಪರ್ಚುನಿಟಿ ಮಾಡಿಕೊಂಡು ವಿಶಾಲ್ಗೆ ನೈನಿ ಮೇಲೆ ನಿಧಾನವಾಗಿ ದ್ವೇಷ ಹಚ್ಚಕ್ಕೆ ಶುರು ಮಾಡಿದ್ವಿ ಅನ್ಕೋ. ವಿತಿನ್ ಶಾರ್ಟ್ ಟೈಮ್ ಆಗ ಆ ವಿಶಾಲ್ ಕೂಡ ನೈನಿ ಅಂದ್ರೆ ಅಸಹ್ಯ ಆಗೋಕ್ ಶುರುವಾಗುತ್ತೆ. ಒಂದು ವೇಳೆ ಯಾವತ್ತಾದ್ರೂ ವಿಶಾಲ್ಗೆ ಹಳೇದೆಲ್ಲ ನೆನಪಾದ್ರೂ ನೈನಿ ವಿರುದ್ಧ ನಾವು ಬೆಳೆಸಿರೋ ದ್ವೇಷ ವಿಶಾಲ್ ಮನಸ್ಸಲ್ಲಿ ಹಾಗೇ ಇರುತ್ತೆ. ಅದರಿಂದ ಅವನು ನೈನಿನ ದ್ವೇಷಿಸಿ ದೂರ ಇಡ್ತಾನೆ. ನಂಗೊಂದು ಚಿಕ್ಕ ಡೌಟ್ ಬರ್ತಿದೆ ಜಾಸ್ಮಿನಮ್ಮ. ಏನದು? ವಿಶಾಲ್ಗೆ ಹಳೆದೆಲ್ಲ ನೆನಪು ಬಂತು ಅಂತ ಅನ್ಕೋ. ಅವಾಗ ಆಟೋಮೆಟಿಕ್ ಆಗಿ ನೈನಿ ವಿರುದ್ಧ ನಾವ್ ಹಚ್ಚಿರೋ ದ್ವೇಷ ಕೂಡ ಮರ್ತು ಹೋಗ್ತಾನಲ್ವಾ? ನೋಡಿದ್ರಾ ಶಾಕಲ್ಲಿ ಶೇಕ್ ಆಗೋ ತರ ಎಂತ ಲಾ ಪಾಯಿಂಟ್ ಆಗ್ತೆ ಅಂತ? ಅದು ಪರಶುರಾಮ್ ತಲೆ ಅಂದ್ರೆ. ಪರಶು, ಹಳೇದ್ ನೆನಪಾಗೋದು ಅಂದ್ರೆ ಈಗ ನೆನಪಿರೋದನ್ನ ಮರೆಯೋದಲ್ಲ, ನಡೆದಿರೋ ಹಳೆ ಘಟನೆಗಳು ನೆನಪಾಗೋದು. ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಸಾರಿ, ಅಷ್ಟು ಯೋಚಿಸೋ ಶಕ್ತಿ ನನಗಿಲ್ಲ ಬಿಡು. ಆಂಟಿ, ನೈನಿ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ನಮ್ಮನ್ನ ಅವಕಾಶ ಹುಡ್ಕೊಂಡು ಬಂದಿದೆ. ಈ ಅವಕಾಶನ ನಾವು ಖಂಡಿತ ಮಿಸ್ ಮಾಡ್ಕೋಬಾರ್ದು.
ನಯನಿ ಮೇಲ್ ಸೇಡ್ ತೀರ್ಸ್ಕೊಳಕ್ಕೆ ನಾನಂತೂ ತುಂಬಾ ಸಹನೆಯಿಂದ ಕಾಯ್ತಾ ಇದ್ದೀನಿ ಜಾಸ್ಮಿನ್. ಕೊನೆಗೆ ಪ್ರಾಣ ತೆಗೆಯೋದಿಕ್ಕೂ ಪ್ಲಾನ್ ಮಾಡಿದ್ದೀನಿ.